ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನೋಡಿ ಎಂಬ್ರಾಯ್ಡ್ರಿ ಮಾಡೋದಕ್ಕೂ ಮುಂಚೆ ಯಾವ ರೀತಿಯಾಗಿ ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಕೆಲವೊಂದು ಸಲ ನೋಡಿ ಈ ರೀತಿ ಒಂದು ಸೈಡು ದೊಡ್ಡ ಬಾರ್ಡ್ರ್ ಇದೆ, ಇನ್ನೊಂದು ಸೈಡು ಚಿಕ್ಕ ಬಾರ್ಡ್ರ್ ಇದೆ ಅಲ್ವಾ. ಒಂದೊಂದಕ್ಕೆ ಏನು ಬಾರ್ಡರ್ ಸಾಧಾರಣವಾಗಿ ಯಾವುದೇ ರೀತಿ ಎಂಬ್ರಾಯ್ಡ್ರಿಗೆ ಬಾರ್ಡರ್ ಬ್ಯಾಕ್ ಸೈಡು ಬಾರ್ಡರ್ ಬರೋ ರೀತಿ ಹಾಕಬಾರ್ದು. ಅಕಸ್ಮಾತ್ ನಿಮಗೇನಾದರೂ ಎರಡೂ ಕಡೆ ದೊಡ್ಡ ಬಾರ್ಡರ್ ಬಂದಿದೆ ಅಂತ ಅಂದರೆ ಒಂದೊಂದು ಸಲ ಹಾಕಬೇಕಾಗುತ್ತೆ. ಬಟ್ ಇದಕ್ಕೆ ನೋಡಿ ನಾನಿಲ್ಲಿ ಒಂದು ಸೈಡು ದೊಡ್ಡದಾಗಿ ಬಾರ್ಡರ್ ಏನು ಬಂದಿದೆ ಅಲ್ಲಿ ಸ್ಲೀವ್ ಬರೋ ಥರ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಮಾರ್ಕ್ ಮಾಡ್ಕೊಳ್ತೀವಲ್ವ ಅದಕ್ಕಿಂತ ಒಂದು 1/2 ಇಂಚು ಎಕ್ಸ್ಟ್ರಾನೇ ತೊಗೊಳ್ಳಿ ಯಾವಾಗಲೂ. ನೋಡಿ ಇದು ಸ್ಲೀವ್ ಲೆಂತ್ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ. ಜಸ್ಟ್ ಇದು ತುಂಬ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಇನ್ನೂ ಡೀಟೇಲಾಗಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವರು ತೋರಿಸಿ ಅಂತ ಹೇಳಿದ್ದಕ್ಕೆ ತುಂಬ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಶ್ರುತಿ ಅನ್ನೋರು ವಾಟ್ಸಪ್ ಮಾಡಿದರು ಬ್ಲೌಸ್ ಮಾರ್ಕಿಂಗ್ ತೋರಿಸಿ ಅಂತ ಹೇಳಿ. ನೋಡಿ ಈ ರೀತಿ ಸೆಂಟರ್ಗೆ ನೋಡಿಕೊಂಡು ನೀವು ಬುಟ್ಟ ಹಾಕ್ತೀರಾ ಅಥವಾ ಬಾರ್ಡರ್ ಕೆಳಗಡೆ ಬಾರ್ಡರ್ ರೀತಿ ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ತೀರಾ ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗತ್ತೆ. ನಾನು ಯಾವಾಗಲೂ ನಾರ್ಮಲಾಗಿ ಯಾವ ರೀತಿಯಾಗಿ ರಫ್ ಸ್ಕೆಚ್ ಹಾಕೋತೀನಲ್ವ ಅದೇ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಎರಡೂ ಸೈಡು ಸಹ ಬ್ಲೌಸ್ ಲೆಂತ್ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ವಿಡಿಯೋನ ಯಾವುದೇ ರೀತಿ ಫಾಸ್ಟ್ ಮಾಡಿಲ್ಲ, ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದ್ರು ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಮತ್ತೊಂದು ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತೀನಿ. ಬಟ್ ಇದು ರಫ್ ಸ್ಕೆಚ್ ಆಗ್ತಾಯಿದ್ದೀನಿ ಅಷ್ಟೇ. ನೋಡಿ ಈ ರೀತಿ ಸ್ಲೀವ್ ಸ್ಲೀವ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಒಂದು 1/2 ಇಂಚು ಎಕ್ಸ್ಟ್ರಾನೇ ತೊಗೊಳ್ಳಿ ಆಯಿತಾ. ಡಿಸೈನ್ ಏನಾದ್ರು ಒಂಚೂರು ಆಚೆ ಈಚೆ ಆದ್ರೂ ಸಹ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಈಗ ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ ಆಯಿತಾ. ನೋಡಿ ಈ ರೀತಿ ಬ್ಲೌಸ್ ಇಟ್ಕೊಂಡು ನೋಡಿ ನಾನು 1/2 ಇಂಚು ಎಕ್ಸ್ಟ್ರಾ ಬರೋ ಥರನೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಸ್ಕೇಲ್ ಯೂಸ್ ಮಾಡಿ. ಯಾವುದೇ ರೀತಿ ಈ ರೀತಿ ಲೈನ್ಸ್ ಹಾಕಬೇಕಾದ್ರೆ ಸ್ಕೇಲ್ ಯೂಸ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಹಾಗೇ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಚೆಸ್ಟ್ ಮೆಜರ್ಮೆಂಟ್ ನೋಡಿಕೊಂಡು ಹಾಗೆ ಶೋಲ್ಡರು ಮತ್ತು ನೆಕ್ ವಿಡ್ತು ಎಲ್ಲನೂ ಕೂಡ ಡೀಪು ಎಲ್ಲನೂ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ನೆಕ್ ಡೀಪು 9.5ಗೆ ತೊಗೋತಾ ಇದ್ದೀನಿ. ಶೋಲ್ಡರ್ ನಾನಿಲ್ಲಿ 5.5ಗೆ ತೊಗೋತೀನಿ. ಯಾಕಂತಂದರೆ ಅವ್ರಿಗೆ ಸ್ವಲ್ಪ ನೆಕ್ ಹತ್ರ ಕ್ಲಾತು ಅವ್ರ ಅಳತೆ ಕೊಟ್ಟಿರುವಂಥದ್ದು ಬರೀ 2 ಇಂಚ್ ಅಷ್ಟೇ ಇದೆ. ಅವ್ರಿಗೆ 2.5 3 ಇಂಚ್ವರೆಗೆ ಶೋಲ್ಡರ್ ಬೇಕಂತೆ. ಅದಕ್ಕೋಸ್ಕರ ಇದೆಲ್ಲ ಏನು ಹಾರ್ಮೋಲ್ ಡೌನಿಂಗೆಲ್ಲ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದಿಷ್ಟ ಆದಮೇಲೆ ನೆಕ್ ವಿಡ್ತು ಏನು ತೊಗೋತೀವಿ ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ ವಿಡ್ತ್ ಬಂದು ನಾನಿಲ್ಲಿ 2.25 ತೊಗೋತಾ ಇದ್ದೀನಿ. ನಿಮಗೆ ಟೇಪ್ ಅಷ್ಟು ನೀಟಾಗಿ ಕಾಣ್ತಿಲ್ಲ ನಂಬರ್ಸು. ನಾನಿಲ್ಲಿ ನೆಕ್ಕು 2.25 ತೊಗೊಂಡಿದ್ದೀನಿ. ಡೌನಿಂಗಲ್ಲಿ ಡೀಪ್ ಸ್ವಲ್ಪ ಬ್ರಾಡಾಗಿರಲಿ ಅಂತ ಹೇಳಿ 3 ಇಂಚನ್ನ ತೊಗೊಂಡಿದ್ದೀನಿ ಆಯಿತಾ. ಇದಿಷ್ಟ ಆದಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮೇನ್ ಇಂಪಾರ್ಟೆಂಟು ಇನ್ನೊಂದು ಸೈಡ್ಗೆ ಯಾವ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಹೇಳಿ. ನೋಡಿ ಈ ರೀತಿ ಒಂದು ಕಾರ್ಬನ್ ಶೀಟ್ನ ತೊಗೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ನೋಡಿಕೊಂಡು ಈ ರೀತಿ ಕೆಳಗಡೆ ಇಟ್ಕೊಂಡು ನೀವು ಮತ್ತು ಮೇಲ್ಗಡೆ ನಾವೇನು ಮಾರ್ಕ್ ಮಾಡಿರ್ತೀವಿ ಅಲ್ಲಿ ವೀಲ್ ಮಾರ್ಕರಿಂದ ಅಥವಾ ಪೆನ್ಸಿಲಿಂದ ನೀವು ಮಾಡಿದ್ರೂ ಆಗುತ್ತೆ. ಮಾಡಿಕೊಂಡು ಈ ರೀತಿಯಾಗಿ ನೋಡಿ ನಾನಿಲ್ಲಿ ವೀಲ್ ಮಾರ್ಕರ್ ಸಹಾಯದಿಂದ ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಬ್ಯಾಕ್ ಸೈಡು ಅಷ್ಟೇ ಆ ಸೈಡು ನೀಟಾಗಿ ಟ್ರೇಸ್ ಆಗಿರುತ್ತೆ. ನೀವು ಯಾವ ಶೇಪಲ್ಲಿ ಮಾರ್ಕ್ ಮಾಡಿದ್ದೀರಲ್ವ ಅದೇ ಶೇಪಲ್ಲಿ ಟ್ರೇಸ್ ಆಗಿರುತ್ತೆ. ತುಂಬ ಈಸಿಯಾಗಿ ನೀವು ಮಾರ್ಕ್ನ ಮಾಡ್ಕೊಳ್ಬೋದು. ಮೇನ್ ಇಂಪಾರ್ಟೆಂಟ್ ಎಲ್ಲರೂ ಇಡ್ಬೋದು ಇಲ್ಲೇ. ಆದಷ್ಟು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ, ತುಂಬ ಈಸಿ ಇರುತ್ತೆ. ನೋಡಿ ಇವಾಗ ಮಾರ್ಕ್ ಆಯಿತು. ನಿಮಗೆ ಕಾಣ್ತಿಲ್ಲ ಅನ್ಕೋತೀನಿ. ನಾನು ಏನು ಮಾರ್ಕರಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಎಲ್ಲಿ ಟ್ರೇಸ್ ಆಗಿದೆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ. ಅಲ್ಲೇನು ಟ್ರೇಸ್ ಆಗಿತ್ತಲ್ವ ಅಲ್ಲಿ ನಾನು ಈ ರೀತಿ ಮಾರ್ಕರಿಂದ ನೋಡಿ
ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟೇ, ತುಂಬ ಈಸಿ ಇದೆ ಏನು ಮಾರ್ಕ್ ಮಾಡೋದು ಸಹ. ಬಟ್ ನೀವು ನೋಡ್ಕೊಳ್ಬೇಕು ಬಾರ್ಡರ್ ಯಾವ ರೀತಿಯಾಗಿ ಬಂದಿದೆ, ಸಾಕಾಗುತ್ತಾ ಕ್ಲಾತು ಅಂತ ಹೇಳಿ ನೋಡಿಕೊಂಡು ಮಾಡಬೇಕಾಗತ್ತೆ. ಅದೇ ನಾನು ಹೇಳಿದೆ ಅಲ್ವಾ, ಕೆಲವೊಂದು ಸಲ ಮೇಲ್ಗಡೆನೂ ದೊಡ್ಡ ಬಾರ್ಡರ್ ಬಂದು ಕೆಳಗಡೆ ದೊಡ್ಡ ಬಾರ್ಡರ್ ಬಂದರೆ ಬ್ಯಾಕ್ ಸೈಡು ಒಂದೊಂದು ಬಾರ್ಡರ್ ಇಡಬೇಕಾಗತ್ತೆ. ಬಟ್ ಯಾವಾಗ್ಲೂ ಬ್ಯಾಕ್ ಸೈಡು ಬಾರ್ಡರ್ ಇಡೋದಕ್ಕೆ ಹೋಗ್ಬಿಡಿ. ಯಾಕಂದರೆ ನೀವೇನು ಎಂಬ್ರಾಯ್ಡ್ರಿ ಮಾಡ್ತೀರಾ ಆ ಡಿಸೈನು ಹೈಲೈಟ್ ಆಗೋದಿಲ್ಲ ಬಾರ್ಡರ್ ಇಟ್ಟರೆ. ಪ್ಲೇನ್ ಇದ್ರೇ ತುಂಬ ಚೆನ್ನಾಗಿ ಡಿಸೈನ್ ಅನ್ನೋದು ಕಾಣೋದು. ನೋಡಿ ಆಯಿತು. ಇವಾಗ ಫ್ರಂಟು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಇಲ್ಲಿ ಎಕ್ಸ್ಟ್ರಾ ಏನಿದೆ ನೋಡಿ, ಇಲ್ಲಿ ಪೀಸ್ ಅಷ್ಟು ನೀಟಾಗಿಲ್ಲ, ಯಾಕಂದರೆ ಅಟ್ಯಾಚ್ ಎಲ್ಲ ಮಾಡಿರ್ತಾರಲ್ವ, ಹಾಗಾಗಿ ಈ ಎಕ್ಸ್ಟ್ರಾ ಡ್ಯಾಮೇಜ್ ಕ್ಲಾತ್ ಎಲ್ಲನೂ ತೆಗೆದುಬಿಡೋಣ. ನೋಡಿ ಈ ರೀತಿ ಬರುತ್ತಲ್ವ, ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲನೂ ಕಟ್ ಮಾಡಿ ತೆಗೆದುಬಿಡಬೇಕು. ಹಾಗಾಗಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ ಮತ್ತೊಂದು ಲೈನ್ ಹಾಕ್ಕೊಳ್ತೀನಿ. ಯಾಕಂದರೆ ಆದಷ್ಟು 1 ಇಂಚು ನೀವು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟು ನೀವು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದು ಸಲ ಏನಾಗುತ್ತೆ, ನನ್ನ ಕಟಿಂಗ್ ವಿಡಿಯೋಗಳು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಆ ಫ್ರಂಟ್ ಸೈಡು ಗ್ಯಾಪ್ ಬಂದರೆ ಆ ಬ್ಲೌಸ್ ಹಾಳಾಗುತ್ತೆ. ಅಂಥ ಟೈಮ್ಗಳಲ್ಲಿ ಈ 1 ಇಂಚ್ ಎಕ್ಸ್ಟ್ರಾ ಏನಾದ್ರು ಬಿಟ್ಟಿದ್ರೆ ಅದನ್ನು ಕವರ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನೋಡಿಕೊಂಡು ಇಲ್ಲೂ ಅಷ್ಟೇ ಡೀಪ್ ನೆಕ್ ಬಿಡ್ತು ಮತ್ತು ಫ್ರಂಟ್ ಡೀಪ್ ಎಷ್ಟು ಬೇಕು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು 1 ಇಂಚು ಎಕ್ಸ್ಟ್ರಾ ಕ್ಲಾತ್ನ ಬಿಟ್ಟು ಫ್ರಂಟ್ ಮಾರ್ಕ್ನ ಮಾಡ್ಕೊಳ್ಳಿ. ಇದೊಂದು ಮೇನು, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆಯಿತಾ. ನೀವಿಲ್ಲಿ ನೋಡ್ಕೊಳ್ಬೇಕಾಗುತ್ತೆ ಫ್ರಂಟು ಏನು ನೆಕ್ಕು ಸ್ವಲ್ಪ ಬ್ರಾಡಾಗಿ ಬೇಕಾ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ನೆಕ್ ವಿಡ್ತ್ಗಿಂತ ಡೀಪ್ ಹತ್ರ ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಸ್ವಲ್ಪ ಬ್ರಾಡಾಗಿರಲಿ ಅಂತ ಹೇಳಿ. ಇದಿಷ್ಟೇ, ತುಂಬ ಈಸಿ ಇದೆ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆದಷ್ಟು ಈ ವಿಡಿಯೋ ನಿಮ್ಗೇನಾದ್ರು ಸ್ವಲ್ಪನಾದ್ರು ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಆದಷ್ಟು. ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಬರುತ್ತೆ. ನೀವು ಆರಾಮಾಗಿ ಕ್ಲಾತ್ ಅನ್ನೋದು ಸಾಕಾಗುತ್ತೆ. ಇಲ್ಲಿ ನೀವು ಕ್ರಾಸ್ ಬೆಲ್ಟ್ನ ತೊಗೊಳ್ಬೋದು, ಇಲ್ಲಿ ಅಥವಾ ಈ ಸೈಡು ಅಥವಾ ಈ ಸೈಡಲ್ಲಿ ಕ್ರಾಸ್ ಬೆಲ್ಟ್ನ ತೊಗೊಳ್ಬೋದು. ಈ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.